ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ. ಶಿಕಾರಿಪುರದಲ್ಲಿ ಮಹಿಳಾ ಸಮಾವೇಶ ಸಂಭ್ರಮ. ವಿವಿಧ ಕ್ಷೇತ್ರದ ಮಹಿಳಾ ಸಾಧಕಿಯರಿಗೆ ಸನ್ಮಾನ. ಗೌರವ ಪಡೆದರು ಸಾಗರ ತಾಲೂಕಿನ 4 ಜನ: ಲಕ್ಷ್ಮಿ, ಶ್ವೇತಾ, ರೂಪಾ, ಕಲ್ಪನಾ. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ, ಗುಂಡುಮನೆ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನ. ಸಮಸ್ತ ಮಾತೆಯರಿಗೆ ನಮನ. ಸಂಸಾರದ ನೊಗ ಹೊತ್ತು 4 ಗೋಡೆಯ ಮಧ್ಯೆ ಕಾಲ ಕಳೆಯುವ ಹೊತ್ತಿಗೆ ತಾವೇನಾದರೂ ಸಾಧಿಸಲೇಬೇಕು ಎಂದು ಛಲ ತೊಟ್ಟು ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದ ಮಹಿಳೆಯರು ಸೇರಿದಂತೆ ಮನೆಯ ಕಾಯಕದಲ್ಲಿಯೇ ಶ್ರಮಿಸಿದ, ತಾವು ಉದ್ಯೋಗ ಮಾಡುತ್ತಿರುವ ಕ್ಷೇತ್ರವೇ ಮನೆ ಎಂದು ಭಾವಿಸಿದ, ಪ್ರಾಮಾಣಿಕ ಸೇವೆಯ ಮೂಲಕ ಸಾಧಿಸಿಯೂ ಎಲೆಯ ಮರೆಯ ಕಾಯಿಯಾಗಿಯೇ ಉಳಿದ ಸಮಸ್ತ ಮಾತೆಯರು ಸಾಧಕರೇ. ಅವರೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ಇಂದು ಶಿಕಾರಿಪುರದಲ್ಲಿ ಕರ್ನಾಟಕ ರಾಜ್ಯ ಪರಿಸರ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸಹಕಾರ ಸಂಘ, ರಾಜ್ಯ ಜಾನಪದ ಕಲಾವಿದರ ಸಹಕಾರ ಸಂಘ, ಶ್ರೀ ಬಸವೇಶ್ವರ ಸಹಕಾರ ಒಕ್ಕೂಟ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಧರ್ಮ ಪರ್ವ ಸಮಾಜ ಸೇವಾ ಟ್ರಸ್ಟ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 60ಕ್ಕೂ ಹೆಚ್ಚು ಮಹಿಳೆಯರನ್ನು ಅತ್ಯುತ್ತಮ ಮಹಿಳಾ ಸಾಧಕಿಯರು ಎಂದು ಗುರುತಿಸಿ ಸನ್ಮಾನಿಸಲಾಯಿತು. ಇದರಲ್ಲಿ ಸಾಗರ ತಾಲೂಕಿನ 4 ಜನ ಮಹಿಳೆಯರನ್ನು ಗೌರವಿಸಲಾಗಿದೆ. ತಲವಾಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ, ಸಹಕಾರಿ ಮತ್ತು ಸೇವಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ತಲವಾಟದ ಕಲ್ಪನಾ ಸತೀಶ್, ಆವಿನಹಳ್ಳಿಯ ರೂಪಾ ರಮೇಶ್, ಸಾಗರ ಪಟ್ಟಣದ ಶ್ವೇತಾ, ಸಂತೋಷ್ ಶೆಟ್ ಹಾಗೂ ಕಾರ್ಗಲ್ನ ಲಕ್ಷ್ಮೀರಾಜು. ರಾಜಕೀಯ, ಸಹಕಾರ, ಸಾಮಾಜಿಕ ಸೇವೆ ಹೀಗೆ ಇವರುಗಳು ತೊಡಗಿಕೊಂಡ ವಿವಿಧ ಕ್ಷೇತ್ರದಲ್ಲಿಯ ಅವರ ಸಾಧನೆ ಗುರುತಿಸಿ ಸನ್ಮಾನಿಸಲಾಗಿದೆ. ಸನ್ಮಾನ ಸ್ವೀಕರಿಸಿದ ಈ ಎಲ್ಲ ಮಾತೆಯರು ಸಾಗರ ತಾಲೂಕಿಗೆ ಮತ್ತಷ್ಟು ಕೀರ್ತಿ ತರಲಿ ಎಂಬ ಶುಭಾಶಯದೊಂದಿಗೆ ನಮಸ್ಕಾರಗಳು.